4 ಗಂಟೆಗೆ ನಾನು ಬರ್ತೀನಿ, 4 ಗಂಟೆಗೆ ಪಕ್ಕ ಬಂದಿದ್ದಾರೆ. ಅಂದರೆ ಎಷ್ಟೋ ಜನ ತಪ್ಪಿಸ್ಕೊಂಡ್ಬಿಟ್ಟಿರೋರು, ಅದಾಗಲ್ಲ ಹಾಗೆ ಹೀಗೆ ಅಂತ. ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ. ಎರಡೂ ಕಣ್ಣು ಕಾಣಿಸಲ್ಲ. ನಿಮಗೆ ನೀವು ಹೇಗೆ ಹೇಳಿದ್ರಿ ಕರ್ಸಿ ಅಂತ ಹೇಳಿದ್ರೆ ನಾವು ಕರ್ಸಿದ್ದೀವಿ. 20-25ನೇ ವಯಸ್ಸಿನಲ್ಲಿ ಕಣ್ಣು ಕಡಿಮೆ ಆಗೋದಕ್ಕೆ ಶುರುವಾಯಿತು ದೃಷ್ಟಿ. ಆಲ್ಮೋಸ್ಟ್ 27-28ಕ್ಕೆ ಪೂರ್ತಿ ದೃಷ್ಟಿ ಹೊರಟೋಯ್ತು ನನ್ನ ವಯಸ್ಸಿಗೆ. ನಾನು ಡಿಗ್ರಿ ಮಾಡಿ ನಾನು ಕೆಲಸಕ್ಕೆ ಸೇರಬೇಕು ಅನ್ನೋ ವಯಸ್ಸಿನಲ್ಲಿ ನನ್ನ ಪೂರ್ತಿ ದೃಷ್ಟಿ ಕಳ್ಕೊಳ್ಬೇಕಾಗಿ ಬಂತು. ನಿಮ್ ಕಣ್ಣು ಬರೋ ತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ. ಅದಕ್ಕೆ ತಾವು ಸಿದ್ಧ ಇದ್ದೀರಾ? ನಾವು ಸಿದ್ಧ ಇದ್ದೀವಿ. ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಮೊದಲಿನಂತೆ ನೀವು ಹೇಳಿದ್ರಲ್ಲ 25-26 ನೋಡ್ತಾ ಇದ್ರಿ ಅಂತೇಳಿ, ಅದು ಪುನಃ ನೀವು ನೋಡ್ತೀರಾ. ಈಗ ತಮ್ಮ ವಯಸ್ಸು ಏನಂತ ತಿಳ್ಕೊಳ್ಬೋದಾ? 37 ವರ್ಷ. ನಿಮ್ಮ ಪ್ರಕಾರ ದೃಷ್ಟಿ ಬರುತ್ತೆ? ಖಂಡಿತ ಬರುತ್ತೆ. ಸಮಸ್ಯೆ ಹೆಸರು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ. ಈ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಪರಿಹಾರ ಇದುವರೆಗೂ ವಿಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರ ಕಂಡುಹಿಡಿದಿಲ್ಲ. ದೈವಶಕ್ತಿ ನಾವು ಯಾವ ರೀತಿಯ ಕಣ್ಣಿಗೆ ಕಾಣಲ್ಲ, ಅದೇ ರೀತಿ ದುಷ್ಟಶಕ್ತಿಗಳದ್ದು ಕೂಡ ನಮ್ಮ ಮೈ ಮೇಲೆ ಪ್ರಭಾವ ಇದ್ದಾಗ ಕಾಣಲ್ಲ. ನಮಸ್ಕಾರ. ರಾಜಾ ಶ್ರೀನಿವಾಸ್ ಸನ್ನಿಧಿ ಅವರು ಈಗ ಪ್ರಸ್ತುತ ದೇವನಹಳ್ಳಿಯಲ್ಲಿ ಅವ್ರದೇ ಆದ ವೃತ್ತಿ ಮಾಡ್ಕೊಂಡಿದ್ದಾರೆ. ಮೂಲ ಅವರು ವೈಟ್ ಫೀಲ್ಡ್ ಅವರು. ನಿನ್ನೆ ಒಂದ್ಸರಿ ಚರ್ಚೆ ನಡೀತಾ ಇದ್ದಾಗ ನನ್ನ ಮೈ ಮೇಲೆ ಮಹಾಕಾಳಿ ಬರ್ತಾಳೆ, ನನ್ನ ಮೈ ಮೇಲೇನೆ ಇದ್ದಾಳೆ ಅಂತ ಹೇಳಿ ನಮಗೂ ಅವ್ರಿಗೂ ಕೂಡ ಸಾಫ್ಟ್ ಕಾರ್ನರ್ ಅಲ್ಲಿ ಉಪಯುಕ್ತವಾದ ಮಾಹಿತಿಯನ್ನ ಡಿಸ್ಕಷನ್ ಮಾಡಿದ್ವಿ. ಅದು ಮಾಡ್ತಾ ಇದ್ದ ಹಾಗೇನೆ ನಾನೊಂದು ಪ್ರಶ್ನೆಯನ್ನ ರೈಸ್ ಮಾಡಿದೆ. ನಿಜವಾಗ್ಲೂ ನೀವು ಮಹಾಕಾಳಿ ಆಗಿದ್ರೆ, ನನ್ನ ಮಗ ಶರತ್ ಅಂತ ಇದ್ದಾನೆ, ಅವನಿಗೆ ಎರಡೂ ಕಣ್ ಕಾಣಿಸಲ್ಲ, ಆ ಕಣ್ ಕಾಣುವ ಹಾಗೆ ನೀವು ಮಾಡಿದ್ರೆ ನೀವು ಜೀವನ ಪರ್ಯಂತ ನೀವು ಹೇಳಿದ್ದನ್ನು ನಾವು ಕೇಳ್ಕೊಂಡಿರ್ತೀವಿ ಅಂತ ಹೇಳಿ ನಾವು ಹೇಳಿದ್ವಿ. ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡ್ರು. ಎಷ್ಟು ಪ್ರಾಮಾಣಿಕತೆ ಇದೆ ರಾಜಾ ಶ್ರೀನಿವಾಸ್ ಸನ್ನಿಧಿಯವರಲ್ಲಿ ಅಂದ್ರೆ, 4 ಗಂಟೆಗೆ ನಾನು ಬರ್ತೀನಿ, 4 ಗಂಟೆಗೆ ಪಕ್ಕ ಬಂದಿದ್ದಾರೆ. ಇಲ್ಲದ್ರೆ ಎಷ್ಟೋ ಜನ ತಪ್ಪಿಸ್ಕೊಂಡ್ಬಿಟ್ಟಿರೋರು, ಅದಾಗಲ್ಲ ಹಾಗೆ ಹೀಗೆ ಅಂತ. ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಮಾಡೇ ಮಾಡ್ತೀನಿ, ಕಣ್ ಕೊಡಿಸ್ತೀನಿ, ಕಣ್ ಬರಾಗ್ ಮಾಡ್ತೀನಿ ಅಂತ. ನಾನು ಈಗ ಎಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಈ ರಾಜ್ಯದ ದೇಶದ ಎಲ್ಲಾ ಜನತೆಯ ಪರವಾಗಿ ಮಹಾಕಾಳಿಯನ್ನ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮುಂದೆ ನನ್ನ ಮಗ ಇದ್ದಾನೆ, ಅವನಿಗೆ ಎರಡೂ ಕಣ್ಣುಗಳು ಕಾಣಿಸಲ್ಲ. ಆ ಕಣ್ಣುಗಳನ್ನ ಬರ್ಸ್ಕೊಟ್ಬಿಟ್ರೆ ನಾವು ಪುಣ್ಯವಂತರು ಅಂತ ಹೇಳಿ ನಾನು ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯ ಸವಾಲು ಹಾಕಿಲ್ಲ. ಈಗ ರಾಜಾ ಶ್ರೀನಿವಾಸ್ ಸನ್ನಿಧಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ್ದಾದ್ರು ದೇವರು ಬರ್ಬೋದು, ಅಥವಾ ಕಾಳಿನೇ ನಿಮ್ಮ ಮೈ ಮೇಲೆ ಇರ್ಬೋದು. ನನ್ನ ಮಗನಿಗೆ ಎರಡೂ ಕಣ್ ಕಾಣಿಸಲ್ಲ. ನಿಮ್ಗೆ ನೀವ್ ಹೇಗೆ ಹೇಳಿದ್ರಿ ಕರ್ಸಿ ಅಂತ ಹೇಳಿದ್ರೆ ನಾವು ಕರ್ಸಿದೀವಿ. ನಮ್ಮ ಮಗನ್ನ ಇಲ್ಲಿ ಕೂರಿಸಿದ್ದೀನಿ. ದಯವಿಟ್ಟು ಆ ಮನವಿಯನ್ನ ಸ್ವೀಕರಿಸಿ ಅವನಿಗೆ ಎರಡೂ ಕಣ್ಣು ಕೊಡಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ಬೋದು. ನಮಸ್ತೆ. ಈಗಾಗಲೇ ಸರ್ ಹೇಳಿದಾಗೆ ನಿನ್ನೆ ಒಂದಷ್ಟು ಚರ್ಚೆ ಮಾಡಿದಾಗ ಈ ಒಂದು ಟಾಪಿಕ್ ಬಂತು. ಅವ್ರ ಮಗ ಶರತ್ ಅಂತೇಳಿ, ಅವ್ರಿಗೆ ಎರಡೂ ಕಣ್ಣು ಕಾಣಿಸ್ತಾ ಇಲ್ಲ ಅಂತೇಳಿ. ಸರ್, ಯಾವಾಗಿಂದ ಕಾಣಿಸ್ತಾ ಇಲ್ಲ ಅನ್ನೋದೊಂಚೂರು ಹೇಳ್ತೀರಾ? ಎಸ್ ಸ್ನೇಹಿತರೆ, ಇದನ್ನೆಲ್ಲ ಅವನಿಗೆ ಕೇಳ್ಬಿಟ್ರೆ ಅವ್ರನ್ನೇ ಕೇಳ್ಬಿಡ. ಧಾರಾಳವಾಗಿ ನಾನು ಈಗ ನಿಮ್ಮಿಬ್ಬರಿಗೆ ಬಿಟ್ಬಿಡ್ತೀನಿ ಲೀಡು. ನಾನ್ ಮಧ್ಯ ಕೂತ್ಕೊಂಡು ನಾನೇನೋ ಮಾತಾಡೋದು, ಅವನೇನೋ ಮಾತಾಡೋದು. ವಾಸ್ತವದ ನೆಲೆಗಟ್ಟಿನಲ್ಲಿ ಅವನ ಬದುಕನ್ನು ಕಟ್ಕೊಂಡಿದ್ದಾನೆ, ಅವನೇ ಮಾತಾಡ್ತಾ ಹೋಗ್ತಾನೆ. ಈಗ ಅವರಿಬ್ಬರಿಗೆ ಚರ್ಚೆ ಕೊಡ್ತೀವಿ. ನಾನು ಮೌನಕ್ಕೆ ಶರಣಾಗ್ತೇನೆ. ಈಗ ಸರ್ ಹೇಳಿರೋ ರೀತಿಯಲ್ಲಿ ಈಗ ಶರತ್ ಅವ್ರನ್ನ ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋಂಥದ್ದು. ಇದಕ್ ಮುಂಚೆ ನಾನು ಯಾವತ್ತೂ ಶರತ್ ಅವ್ರನ್ನ ನಾನು ನೋಡಿಲ್ಲ. ನೋಡ್ದೇನೆ ಅವ್ರ ತಂದೆಯವ್ರಿಗೆ ಅವ್ರ ಕಣ್ ಬರೋ ತರ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಸಾಕಷ್ಟು ಒಂದು ಕ್ರಮಗಳಿದಾವೆ. ಅವರಲ್ಲಿರೋಂಥ ಒಂದು ತೊಂದರೆಗಳನ್ನೆಲ್ಲ ಹೋಗ್ಲಾಡ್ಸೋಂಥ ಕೆಲಸ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಅದಾದ ನಂತರ ಕೆಲವೊಂದು ಸೂಚನೆಗಳು ಕೊಡ್ತೀನಿ ನಾನು. ಆ ಸೂಚನೆಗಳಂತೆ ಅವ್ರು ನಡ್ಕೊಂಡ್ರೆ ಖಂಡಿತ ಅವ್ರ ಮಗ ನೋಡೋಂಥವ್ನು ಆಗ್ತಾನೆ. ಅದಕ್ಕೋಸ್ಕರ ಈಗ ಅವ್ರ ಮಗ ಶರತ್ ಆಗಿರೋರೆ
ಅವ್ರ ಒಂದು ಯಾವ ರೀತಿ ಯಾವಾಗಿಂದ ಅವ್ರಿಗೆ ಕಣ್ ಕಾಣ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ ನಂತರ ಶುರು ಮಾಡೋಣ ಅಂತಿದೀವಿ. ಮಾತಾಡಿ ಸರ್. ನಮಸ್ತೆ. ನಮಸ್ತೆ. ನನಗೆ ಚಿಕ್ಕ ವಯಸ್ಸಿನಿಂದ ಕಣ್ಣಿನ ತೊಂದರೆ ಇತ್ತು. ಹ್ಮ್ ಬಟ್ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ಆಗ್ತಾ ಇತ್ತು. ಮತ್ತೆ ಸುಮಾರು ನಾನು 20-25ನೇ ವಯಸ್ಸಿನಲ್ಲಿ ಕಣ್ಣು ಕಡಿಮೆ ಆಗೋದಕ್ಕೆ ಶುರುವಾಯ್ತು ದೃಷ್ಟಿ. ಆಲ್ಮೋಸ್ಟ್ 27-28ಕ್ಕೆ ಪೂರ್ತಿ ದೃಷ್ಟಿ ಹೊರಟೋಯ್ತು ನನ್ನ ವಯಸ್ಸಿಗೆ. ನಾನು ಡಿಗ್ರಿ ಮಾಡಿ ಇನ್ನೇನು ಕೆಲಸಕ್ಕೆ ಸೇರ್ಬೇಕು ಅನ್ನೋ ವಯಸ್ಸಿನಲ್ಲಿ ನನ್ನ ಪೂರ್ತಿ ದೃಷ್ಟಿ ಕಳ್ಕೊಳ್ಬೇಕಾಗಿ ಬಂತು. ಬಟ್ ಅದಕ್ ಮುಂಚೆ ದೃಷ್ಟಿ ತುಂಬಾ ಚೆನ್ನಾಗಿ ನೋಡೋದು, ಮಾಡೋದು, ಓದೋದು, ಬರೆಯೋದು, ಕಾರ್ ಓಡಿಸೋದು ಎಲ್ಲ ಮಾಡ್ತಿದ್ದೆ ನಾನು. ಈಗ ಸಂಪೂರ್ಣವಾಗಿ ದೃಷ್ಟಿ ಕಳ್ಕೊಂಡಿದೀನಿ. ಸದ್ಯಕ್ಕೆ ಕಾಣಿಸೋದಿಲ್ಲ, ಪೂರ್ತಿ ಕಾಣ್ತಾ ಇಲ್ಲ. ಆದ್ರೆ ನನ್ನ ಕೆಲ್ಸಕ್ಕೆ ಮತ್ತೆ ನಾನು ಸ್ವಾತಂತ್ರ್ಯವಾಗಿರೋದಕ್ಕೆ ಯಾವುದೇ ಧಕ್ಕೆ ಏನ್ ಆಗೋದಿಲ್ಲ, ಅಡ್ಡಿ ಏನಿಲ್ಲ. ಸೊ ನಾನು ಸ್ವಂತ ದುಡಿತೀನಿ, ಸ್ವಂತ ಕೆಲಸ ಮಾಡ್ತೀನಿ, ಟೆಕ್ನಾಲಜಿನ ಬಳಸ್ಕೋತೀನಿ, ಕಂಪ್ಯೂಟರ್, ಮೊಬೈಲ್ ನಲ್ಲಿ ಎಲ್ಲಾ ಕಡೆ ವರ್ಕ್ ಮಾಡ್ತೀನಿ. ಸೊ ಒಬ್ಬ ಕಣ್ ಕಾಣುವಂತ ವ್ಯಕ್ತಿ ಯಾವ ರೀತಿನಲ್ಲಿ ತನ್ನ ಸ್ವಾವಲಂಬತೆಯನ್ನ ಕಾಪಾಡ್ಕೋತಾರೆ, ಅದೇ ರೀತಿಯಲ್ಲಿ ಕೂಡ ನಾನು ನನ್ನ ಕುಟುಂಬದ ಸ್ವಾವಲಂಬತೆಯನ್ನ ಕಾಪಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಾನು ನಿಮ್ ತಂದೆಯವ್ರ ಜೊತೆ ನಿನ್ನೆ ಮಾತಾಡಿದ್ದೆ. ನಾನು ನಿಮ್ ಕಣ್ ಬರೋ ತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ. ಅದಕ್ಕೆ ತಾವು ಸಿದ್ಧ ಇದ್ದೀರಾ? ನಾವು ಸಿದ್ಧ. ಯಾಕಂದ್ರೆ ನಿಮ್ ತಂದೆಯವರು ಸಿದ್ಧ ಅಂತ ಹೇಳಿದ್ರು. ಯಾಕಂದ್ರೆ ಈಗ ನಾನು ಏನೇ ಮಾಡಿದ್ರು ಕೂಡ ನಿಮ್ಗೆ ಮಾಡ್ಬೇಕಾಗಿರೋಂಥದ್ದು. ನೀವು ಸಿದ್ಧ ಇದ್ದು ನೀವು ಅನುಮತಿ ಕೊಟ್ರೆ ನಾನು ಅದನ್ನ ಶುರು ಮಾಡಬಹುದು, ಇಲ್ಲ ಅಂದ್ರೆ ಅದ್ ಶುರು ಮಾಡಕ್ ಆಗಲ್ಲ. ನನ್ನ ಸಂಪೂರ್ಣ ಅನುಮತಿ ಇದೆ. ಯಾರಿಗೆ ನ್ಯೂನ್ಯತೆ ಇರುತ್ತೆ ಅವ್ರಿಗೆ ಆ ನ್ಯೂನ್ಯತೆನ ಹೋಗಲಾಡಿಸ್ತೀವಿ ಅಂದ್ರೆ ನಾನೊಂದೇ ಅಲ್ಲ. ಇವಾಗ ನನ್ನ ಹಾಗೆ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೋದು, ಅಥವಾ ಇದು ಯಾವ ಮೀಡಿಯಾದಲ್ಲಿ ಪಬ್ಲಿಷ್ ಆಗ್ತಾ ಇರಬಹುದು, ನನ್ನ ಹಾಗೆ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇರ್ಬೋದು. ಕೆಲವೊಬ್ಬರಿಗೆ ದೃಷ್ಟಿ ದೋಷ ಇರ್ಬೋದು, ಕೆಲವೊಬ್ಬರಿಗೆ ಕೈಗಿನ ತೊಂದರೆ ಇರ್ಬೋದು, ಕೆಲವೊಬ್ಬರಿಗೆ ಕಾಲಿನ ತೊಂದರೆ ಇರ್ಬೋದು, ಇನ್ ಕೆಲವರಿಗೆ ಹಲವಾರು ತೊಂದರೆ ಇರ್ಬೋದು, ಬುದ್ಧಿಮಾಂದ್ಯತೆ ಇರ್ಬೋದು. ಇವಾಗ ನಿಮ್ಮಿಂದ ನನ್ನನ್ನು ಗುಣಪಡಿಸ್ತೀವಿ ಅಂದ್ರೆ ಅದೇ ಆಶಾಭಾವನೆ ಇದನ್ನ ನೋಡ್ತಕ್ಕಂಥ ಸಾವಿರಾರು ಜನರಲ್ಲಿ ಇರುತ್ತೆ. ಖಂಡಿತ. ಹೌದಲ್ವಾ? ಇವಾಗ ಯಾರಾದ್ರೂ ಒಬ್ರು ಡಾಕ್ಟರ್ ತುಂಬಾ ಚೆನ್ನಾಗಿ ಹಾರ್ಟ್ ಸರ್ಜರಿ ಮಾಡ್ತಾರೆ ಅಂತ ಗೊತ್ತಾಯ್ತು ಅಂತಂದ್ರೆ 1000 ಜನ ಅದೇ ಡಾಕ್ಟರ್ ಹುಡ್ಕೊಂಡು ಹೋಗ್ತಾರೆ. ಹೌದು. ಅದೇ ರೀತಿ ನನ್ನ ಸಮಸ್ಯೆಗೆ ನೀವು ಪರಿಹಾರ ಒದಗಿಸಿದ್ದೇ ಆಗಲಿ, ಇಡೀ ಪ್ರಪಂಚದಾದ್ಯಂತ ಅಥವಾ ನಮ್ಮ ಭಾರತದಲ್ಲೇ, ಕರ್ನಾಟಕದಲ್ಲೇ ಹಲವಾರು ರೀತಿಯ ವಿಕಲಚೇತನರು ಅಥವಾ ಅಂಗವಿಕಲರಿದ್ದಾರೆ. ಅವರೆಲ್ಲರಿಗೂ ನೀವು ದಾರಿದೀಪ ಆಗಬಹುದು, ಎಲ್ಲರೂ ಕೂಡ ಬದುಕು ಕಟ್ಕೊಳ್ಳೋದಕ್ಕೆ ಸಹಾಯ ಆಗಬಹುದಲ್ವಾ? ಸೊ ಅದು ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ, ಇಡೀ ಒಂದು ಅಂಗವಿಕಲ ಸಮುದಾಯದ ಪ್ರಶ್ನೆನೇ ಆಗಬಹುದು. ವೈಯಕ್ತಿಕವಾಗಿ ತಗೊಳ್ದ್ರ ಬದಲು. ನಿಜ. ಆದ್ರೆ ಈಗ ನಾನು ನಿಮ್ಮ ಮೇಲೆ ನಿಮ್ಮ ಅನುಮತಿ ತಗೊಂಡು ನಾನು ನಿಮ್ಗೆ ಮಾಡ್ತೀನಿ. ಈ ಎಲ್ಲಾರ್ದು ಒಂದಾಗ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರಿಗೊಂದೊಂದು ರೀತಿ ಇರುತ್ತೆ. ಈಗ ನಾನು ನಿಮ್ಗೆ ಏನಿದೆ ಅದನ್ನ ನಾನು ಗ್ರಹಿಸಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ನಾನಂದ್ರೆ ನನ್ನಲ್ಲಿರುವಂತ ಮಹಾಕಾಳಿ ಮಾಡ್ತಾ ಇರೋಂಥದ್ದು. ನಾನು ಅಂದ್ರೆ ರಾಜ ಶ್ರೀನಿವಾಸ್ ಸನ್ನಿಧಿ ಆಗಲ್ಲ ನಾನು ನಿಮ್ಗೆ ಮಾಡ್ತಾ ಇರೋಂಥದ್ದು. ನನ್ನಲ್ಲಿರುವಂತ ಮಾತೆ ಮಹಾಕಾಳಿಯಿಂದ ನಿಮ್ಗೆ ಒಂದು ದೃಷ್ಟಿ ಪುನಃ ಬರೋ ರೀತಿ ಕಾರ್ಯ ಆಗುತ್ತೆ. ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಮೊದಲಿನಂತೆ ನೀವು ಹೇಳಿದ್ರಲ್ಲ 25-26ವರೆಗೂ ನೋಡ್ತಾ ಇದ್ರಿ ಅಂತೇಳಿ, ಅದು ಪುನಃ ನೀವು ನೋಡ್ತೀರಾ. ಈಗ ತಮ್ಮ ವಯಸ್ಸು ಏನಂತ ತಿಳ್ಕೊಳ್ಬೋದಾ? 37 ವರ್ಷ. ನೀವು ಚಿಂತೆ ಮಾಡ್ಬೇಡಿ, ಪುನಃ ನೀವು ನೋಡೋಂತ ಆಗ್ತೀರಾ. ಸೊ ಅಂದ್ರೆ ನನಗೆ ಮತ್ತೆ ನಿಮ್ಮ ಪ್ರಕಾರ ದೃಷ್ಟಿ ಬರುತ್ತೆ? ಖಂಡಿತ ಬರುತ್ತೆ. ಸೊ ನೀವು ನನಗೆ ಏನು ತಮ್ಮ ಮಹಾಕಾಳಿ ಅಥವಾ ದೇವರ ಒಂದು ಕೃಪೆ ಏನಿರುತ್ತೆ, ಅಥವಾ ತಾವು ನನಗೆ ಏನು ಬದಲಾವಣೆಗಳನ್ನ ಮಾಡ್ತೀರಾ, ಅದ್ರ ಮುಖಾಂತರ ನಾನ್ ನಾಳೆ ಬೆಳಗ್ಗೆ ಸೂರ್ಯೋದಯವನ್ನ ನೋಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀರಾ? ನಾಳೆ ಬೆಳಿಗ್ಗೆನೆ ಜರಗಲ್ಲ ಅದು, ಅದಕ್ಕೊಂದು ಪ್ರೊಸೀಜರ್ ಇದೆ. ಅದ್ರ ಪ್ರಕಾರ ನಿಮ್ಗೆ ದೃಷ್ಟಿ ಪುನಃ ಬರುತ್ತೆ. ಹೇಗೆ, ಎಷ್ಟು ದಿನ ಬರುತ್ತೆ ಅದನ್ನ ನಾನು ಹೇಳ್ತೀನಿ. ಅದಕ್ಕೊಂದು ಕ್ರಮ ಇದೆ. ಈಗ ನಾನ್ ನಿಮ್ಮಲ್ಲಿರುವಂತ ಒಂದು ತೊಂದರೆಗಳನ್ನ ತೆಗೆದಾದ್ಮೇಲೆ ನಾನ್ ಕೆಲವೊಂದು ಸೂಚನೆಗಳು ಕೊಡ್ತೀವಿ. ಆ ಸೂಚನೆಗಳಂತೆ ನೀವು ಪುನಃ ಏನ್ ಕಣ್ಣಿನ ವೈದ್ಯರು ಇರ್ತಾರಲ್ಲ ಅವರಲ್ಲಿ ಒಂದು ಸರಿ ಸಂಪರ್ಕ ಮಾಡಿ. ಈ ಮೊದ್ಲು ನೀವು ಮಾಡಿದೀರ ಈ ಹಿಂದೆ? ಮುಂಚೆ ಎಲ್ಲಾ ನನಗಿರ್ತಕ್ಕಂತ ಸಮಸ್ಯೆ ಹೆಸರು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ. ಎಲ್ಲಾ ರೀತಿಯ ವೈದ್ಯರು, ಅಂದ್ರೆ ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ವೈದ್ಯರು ಇರ್ಬೋದು,
ಎಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿದೀವಿ. ಈ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಪರಿಹಾರ ಇದುವರೆಗೂ ವಿಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರ ಕಂಡುಹಿಡಿದಿಲ್ಲ. ನನ್ನ ಹಾಗೆ 1000 ಜನ ಇದ್ದಾರೆ ಇದೇ ಸಮಸ್ಯೆ ಇರ್ತಕ್ಕಂಥವ್ರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ಇವತ್ತು ಕೂಡ ರಿಸರ್ಚ್ ನಡೆಸ್ತಾನೆ ಇದೆ. ಯಾವುದೇ ಪರಿಹಾರಗಳನ್ನ ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ. ವಿಜ್ಞಾನಿಗಳು ರಿಸರ್ಚ್ ನಡೆಸ್ತಾ ಇದ್ದಾರೆ. ಸೊ ವೈಜ್ಞಾನಿಕವಾಗಿ ಹೌದು, ಇದಕ್ಕೆ ಪರಿಹಾರ ಖಂಡಿತ ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲ. ನೀವು ಒಂದು ಮಧ್ಯದಲ್ಲಿ ಒಂದು ಮಾತು ಹೇಳಿದ್ವಿ, ತಮ್ಮ ಪ್ರಯತ್ನ ತಾವು ಮಾಡ್ತೀವಿ, ನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಅಂತ. ಡಾಕ್ಟರ್ಗಳು ಆಲ್ರೆಡಿ ಕೈ ತೊಳ್ಕೊಂಡಿದ್ದಾರೆ. ಏನಾದ್ರೂ ಉಳಿದಿದ್ದು ಮಾಡ್ಬೇಕು ಅಂದ್ರೆ ತಮ್ಮ ಕೈಯಿಂದ ಮಾತ್ರನೇ ಆಗಬೇಕೇ ಹೊರತು ಮತ್ತೆ ನಾವು ಡಾಕ್ಟರ್ನ ಮಧ್ಯೆ ಕರ್ಕೊಂಡ್ ಆಗಲ್ಲ. ಯಾಕಂದ್ರೆ ಡಾಕ್ಟರ್ ಅವರ ಜವಾಬ್ದಾರಿಯನ್ನು ಆಲ್ರೆಡಿ ಕಳ್ಕೊಂಡಿದ್ದಾರೆ. ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಇಲ್ಲ. ಇಟ್ಸ್ ಫುಲ್ ಅಂಡ್ ಫೈನಲ್ ಪೀರಿಯಡ್. ಅದ್ರ ಮುಗೀತು, ವ್ಯವಹಾರ ಮುಗೀತು, ನಿಮ್ ದೃಷ್ಟಿ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲ, 100% ಆಗೋದಿಲ್ಲ. ಇವಾಗ ತಾವು ದೈವಾಂಶ ಸಂಬುತರು, ತಮ್ಮಿಂದ ಪರಿಹಾರ ಮಾತ್ರ ಸಾಧ್ಯ ಆಗುದಿಲ್ಲ. ಬರ್ಬೋದ ಏನೋ ಗೊತ್ತಿಲ್ಲ, ಈಗಿನ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಈಗ ಕ್ಷೇತ್ರದಲ್ಲಿ ಇದಕ್ಕೆ ಪರಿಹಾರ ಅಂತೂ 100% ಇಲ್ಲ. ಆದರೆ ಏನಾದ್ರೂ ಪರಿಹಾರ ಕಂಡಿಡಿಯೋದಾದ್ರೆ ತಮ್ಮಿಂದ ಮಾತ್ರ ಸಾಧ್ಯ ಅನ್ನೋದಾದ್ರೆ ಆ ಪ್ರಯತ್ನವನ್ನ ನಾವು ಮಾಡ್ಬೋದು. ಈಗ ಖಂಡಿತ ನಾನು ನಿಮ್ಮಲ್ಲಿರೋಂಥ ತೊಂದರೆಗಳನ್ನೆಲ್ಲ ತೆಗೆದಾದ ಮೇಲೆ ನೀವು ತೊಂದರೆಗಳಿಂದ ದೂರ ಆಗ್ತೀರ, ತಿಳ್ಕೊಳ್ಳಿ. ತೊಂದರೆಗಳಿಂದ ದೂರ ಆದ್ಮೇಲೆ ನಿಮ್ಮಲ್ಲಿ ಏನ್ ನೀವು ಡಾಕ್ಟರ್ ಹೇಳಿರೋ ತರ ಏನ್ ಮೆಡಿಕಲ್ ಟರ್ಮ್ ಹೇಳಿದ್ರಿ, ಮೆಡಿಕಲ್ ಟರ್ಮ್ ನನ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಮೆಡಿಕಲ್ ಟರ್ಮ್ ಇಂದ ಡಾಕ್ಟರ್ಸ್ ಆಗಲ್ಲ ಅಂತ ಕೈ ತೊಳ್ಕೊಂಡಿರೋಂಥವ್ರು, ನಾನು ನಿಮ್ಮಲ್ಲಿರೋ ತೊಂದರೆಗಳು ದೂರ ಮಾಡಾದ ಮೇಲೆ ಪುನಃ ನಿಮ್ಗೆ ದೃಷ್ಟಿ ಬಂದ ನಂತರ ಇದು ವಿಜ್ಞಾನಕ್ಕೆ ಚಾಲೆಂಜ್ ತರ ಇರುತ್ತೆ. ಯಾಕಂದ್ರೆ ವಿಜ್ಞಾನ ಯಾವತ್ತಿದ್ರು ನಿಂತ ನೀರಲ್ಲ, ಹರಿಯೋ ನೀರು. ಹೌದು. ನಾವಿವತ್ತು ನೀವ್ ಹೇಳ್ದಾಗೆ ಮೊದಲು ಏನ್ ಅನ್ಕೊಂಡಿದ್ವಿ, ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ ಅಂತ ಅನ್ಕೊಂಡಿದ್ವಿ. ಅಲ್ಲ, ಸೂರ್ಯ ಭೂಮಿಯ ಸುತ್ತ, ಅದು ಸುಳ್ಳು ಅಂತ ವಿಜ್ಞಾನ ಪ್ರೂವ್ ಮಾಡ್ತು. ನಂತರ ಭೂಮಿ ಚಪ್ಪಟೆ ಆಗಿದೆ ಅಂತ ಅನ್ಕೊಂಡಿದ್ವಿ, ಅದು ಗೋಳಾಕಾರ ಅಂತ ಆಮೇಲೆ ತಿಳ್ಕೊಂಡ್ವಿ. ಸೊ ವಿಜ್ಞಾನ ಮುಂದುವರಿತಾ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ. ಇವತ್ತು ನಾವ್ ಏನ್ ಸತ್ಯ ಅನ್ಕೊಂಡಿರ್ತೀವಿ, 2 ದಿನ ಆದ್ಮೇಲೆ ಸತ್ಯ ಸುಳ್ಳಾಗಬಹುದು. ಹೌದು. ಅಥವಾ ಇನ್ನೊಂದು ಹೊಸ ಸತ್ಯ, ಹೊಸ ಅನ್ವೇಷಣೆಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ವೈಜ್ಞಾನಿಕ ಕ್ಷೇತ್ರ ಕಂಡುಹಿಡಿಬಹುದು. ಆದ್ರೆ ಇವತ್ತಿನ ನಮ್ಮ ಒಂದು ಚರ್ಚೆ, ನಿಮ್ಮ ಪ್ರಯತ್ನದಿಂದ ನನ್ನ ದೃಷ್ಟಿ ವಾಪಸ್ ಬರುತ್ತೆ, ಖಂಡಿತ ಬರುತ್ತೆ. ಅಲ್ಲಿವರೆಗೂ ನಿಶ್ಚಿಂತೆಯಿಂದ ಇರಿ. ನಾನೇನ್ ಹೇಳ್ತೀನಿ ಅದನ್ನ ನೀವು ಫಾಲೋ ಮಾಡಿ ಸಾಕು, ನಿಮ್ ದೃಷ್ಟಿ ಪುನಃ ಬರುತ್ತೆ. ನಾನು ಏನಕ್ಕೆ ವೈದ್ಯರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲಿರುವಂತ ನೆಗೆಟಿವಿಟಿ ನಾನ್ ತೆಗೆದಾದ ಮೇಲೆ ನಿಮ್ಮಲ್ಲಿ ಯಾರು ವೈದ್ಯರು ಆಗಲ್ಲ ಅಂತ ಹೇಳಿದ್ದಾರೆ ಅವರೇ ಇಲ್ಲ, ಇದಕ್ಕೆ ಒಂದು ದಾರಿ ಇದೆ, ಒಂದು ದಾರಿ ಇದೆ, ಈ ದಾರಿಯಲ್ಲಿ ಮಾಡಿದ್ರೆ ನಿಮ್ಗೆ ದೃಷ್ಟಿ ಬರುತ್ತೆ. ಏನಕ್ಕಂದ್ರೆ ನಿಮ್ಮಲ್ಲಿರೋ ನೆಗೆಟಿವಿಟಿ ಆಚೆ ಹೋದಾದ್ಮೇಲೆ ನಿಮ್ಮಲ್ಲಿ ಪಾಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅದು ನಾನು ಮಾಡ್ತೀನಿ. ನಾನು ಮಾಡಾದ್ಮೇಲೆ ನಿಮ್ಗೆ ಆ ಚೇಂಜಸ್ ಗೊತ್ತಾಗುತ್ತೆ. ನಾನು ವೈದ್ಯರನ್ನ ಏನಕ್ಕೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾನ್ ಆ ಮಹಾಕಾಳಿಯಾಗಿ ನಾನು ಏನ್ ಮಾಡ್ಬೋದು ಅಷ್ಟೆಲ್ಲ ಮಾಡಿ ನಿಮ್ಮನ್ನ ಕ್ಲಿಯರ್ ಮಾಡ್ತೀನಿ. ಅಂದ್ರೆ ಒಂದು ರೀತಿ ಪ್ಯೂರಿಫೈ ಮಾಡ್ತೀನಿ. ನಾನು ಈಗ ನಿಮ್ಮನ್ನ ಪ್ಯೂರಿಫೈ ಮಾಡಾದ್ಮೇಲೆ ಮೆಡಿಸಿನ್ ವೈಸ್ ಕೊಡೋದಕ್ಕೆ ನಾನ್ ಡಾಕ್ಟರ್ ಅಲ್ಲ, ತಿಳ್ಕೊಳ್ಳಿ. ಮೆಡಿಸಿನ್ ಕೊಡ್ಬೇಕಂದ್ರೆ ಡಾಕ್ಟ್ರೇ ಕೊಡ್ಬೇಕು. ಆ ದಾರಿಗೆ ನಿಮ್ಮನ್ನು ಸಿದ್ಧಗೊಳಿಸ್ತೀನಿ. ಸಿದ್ಧಗೊಳಿಸಿದ್ಮೇಲೆ ನೀವೇ ನೋಡ್ತೀರಿ ಹೇಗೆ ಅಂತ. ಆಗ್ಬೋದು ಸರ್? ಅದಾಗಬಹುದು. ನಾವೊಂದು ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರಿ, ನಿಮ್ಮಲ್ಲಿರೋ ಇಂಪ್ಯೂರಿಟೀಸ್ ನ ತೆಗಿತೀನಿ ಅಂತ. ಇಂಪ್ಯೂರಿಟೀಸ್ ಅಥವಾ ಎಕ್ಸಾಕ್ಟ್ಲಿ ಹಾಗಂದ್ರೇನು? ಇಂಪ್ಯೂರಿಟೀಸ್ ಅಂದ್ರೆ ಪ್ರತಿಯೊಂದು ದೇಹದಲ್ಲಿ ಕೂಡ ನಾನು ನಾನಾ ರೀತಿಯಲ್ಲಿ ಒಂದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕಾರಣ ಹೊರಡೆ ಹೇಳ್ಬೇಕಂದ್ರೆ, ಒಂದು ದುಷ್ಟ ಶಕ್ತಿಗಳ ಕಾಟ ಇರುತ್ತೆ. ಇದನ್ನ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ದುಷ್ಟ ಶಕ್ತಿಗಳದೊಂದು ಕಾಟ ಇರುತ್ತೆ, ಅದು ನಮಗ್ ಕಣ್ಣಿಗೆ ಕಾಣಲ್ಲ. ದೈವಶಕ್ತಿ ನಾವು ಯಾವ ರೀತಿಯ ಕಣ್ಣಿಗೆ ಕಾಣಲ್ಲ, ಅದೇ ರೀತಿ ದುಷ್ಟ ಶಕ್ತಿಗಳದ್ದು ಕೂಡ ನಮ್ಮ ಮೈ ಮೇಲೆ ಪ್ರಭಾವ ಇದ್ದಾಗ ಕಾಣಲ್ಲ ನಾವು. ಆದ್ರೆ ದೇಹ ಅದ್ರ ತೊಂದರೆಗಳನ್ನ ಅನುಭವಿಸ್ತಾ ಇರುತ್ತೆ. ತೊಂದರೆ ಅನುಭವಿಸೋರ್ಗೆ ಅದು ಫೀಲ್ ಆಗುತ್ತೆ. ಬಟ್ ಯಾವ ಶಕ್ತಿಯಿಂದ ಅದು ಅನುಭವಿಸ್ತಾ ಇದೀವಿ ಅನ್ನೋದು ಗೊತ್ತಾಗಲ್ಲ. ಒಂದು ನೋವು ಬರುತ್ತೆ, ಏನೋ ನೋವು ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವ್ದ್ರಿಂದ ನೋವು ಬಂತು?
ನಾವು ಗಾಯ ಮಾಡ್ಕೊಂಡಿದೀವ, ನೋವಾಗಿದ್ಯಾ, ಅಥವಾ ಗಾಯನೇ ಇಲ್ದಿರಂಗ್ ನೋವಾಗ್ತಾ ಇದೆ ಅಂದ್ರೆ ಏನಿರ್ಬೋದು ಕಾರಣ? ನಾವು ಪುನಃ ವೈದ್ಯರಲ್ಲೇ ಹೋಗ್ಬೇಕು, ಈ ತರ ನೋವಾಗ್ತಾ ಇದೆ ಅಂತ. ಈ ವೈದ್ಯರಲ್ಲಿ ಹೋದಾಗ ಅವರು ಅದಕ್ಕೊಂದು ಮೆಡಿಸಿನ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ವಾಸಿ ಮಾಡ್ತಾರೆ. ನಾನು ಹೇಳ್ತಾ ಇರೋಂಥದ್ದು ದೇಹದಲ್ಲಿ ಇನ್ನೂ ಹಲವಾರು ವೈದ್ಯರು ಸರಿಪಡಿಸಕ್ ಆಗದೆ ಇರೋಂಥ ತೊಂದರೆಗಳಿರ್ತವೆ. ತೊಂದರೆಗಳಂದ್ರೆ ಈ ದುಷ್ಟಶಕ್ತಿಗಳು ಕೊಡುವಂತ ಕಾಟ. ಆ ಕಾಟನ ಯಾವ ಡಾಕ್ಟ್ರು ಕೂಡ ನಾನು ಸಾಲ್ವ್ ಮಾಡಕ್ ಆಗಲ್ಲ. ನಾವು ಸಾಕಷ್ಟು ಕೇಳಿರ್ತೀವಿ, ಸುಮಾರು ಡಾಕ್ಟರ್ ಹತ್ರ ಹೋದ್ವಿ, ನಾವು ಟ್ರೀಟ್ಮೆಂಟ್ ತಗೊಂತ ಇದ್ವಿ, ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ. ಕೆಲವು ಬಾರಿ ಹೇಳ್ತಾರೆ, ಇಲ್ಲ ಒಂದು ದೇವಸ್ಥಾನಕ್ಕೆ ಹೋದೆ ನನಗೆ ಸರಿ ಹೋಯ್ತು. ಇದನ್ನ ನಾವು ಕೇಳಿರ್ತೀವಿ. ದೇವಸ್ಥಾನಕ್ಕೆ ಹೋದೆ ಸರಿ ಹೋಯ್ತು ಅಂದ್ರೆ ಆ ದೇವಸ್ಥಾನದಲ್ಲಿ ದೇವರಿದ್ದಾರೆ, ನೆಗೆಟಿವಿಟಿ ತೆಗೆದ್ರಲ್ಲಿ ಪಾಸಿಟಿವಿಟಿ ಸ್ಟಾರ್ಟ್ ಆಯ್ತು. ಇದನ್ನೇ ನಾನೀಗ ಶರತ್ ಅವ್ರಿಗೆ ಮಾಡೋದಕ್ಕೆ ಅವರು ತಂದೆಯವರು ಅನುಮತಿ ಕೊಟ್ಟವ್ರೆ, ಶರತ್ ಅವರು ಅನುಮತಿ ಕೊಟ್ಟವ್ರೆ. ಈಗ ಈ ಚರ್ಚೆನ ನಿಲ್ಲಿಸಿ ಶುರು ಮಾಡೋದ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡೋಣ. ಆಗ್ಬೋದಾ?